ಹೈದರಾಬಾದ್ ಸಂಸದನ ಪುತ್ರ ಭೀಕರ ಅಪಘಾತ ಮಾಡಿದ್ದಾನೆ. ಅಪಘಾತ ಮಾಡಿದ್ದಲ್ಲದೆ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ರಸ್ತೆ ದಾಟ್ತಾ ಇದ್ದ 26 ವರ್ಷದ ಯುವತಿಗೆ ಕಾರು ಡಿಕ್ಕಿಯಾಗಿದೆ. ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಂಸದ ಪರಾರಿಯಾಗಿದ್ದಾನೆ. ಸಂಸದನ ಪುತ್ರ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮೃತ ಭಾರತಿ ಒಡಿಶಾ ಮೂಲದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೈದರಾಬಾದ್ ಸಂಸದನ ಪುತ್ರ ಪುಂಡಾಟ ಮೆರೆದಿದ್ದಾನೆ. ಭೀಕರ ರಸ್ತೆ ಅಪಘಾತ ಮಾಡಿ ರಸ್ತೆ ದಾಟ್ತಾ ಇದ್ದ 26 ವರ್ಷದ ಯುವತಿಗೆ ಕಾರಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಡಿಕ್ಕಿ ಮಾಡಿದ್ದಾನೆ. ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಂಸದನ ಪುತ್ರ ಪರಾರಿಯಾಗಿದ್ದಾನೆ. ಆತ ಮಾನವೀಯತೆಗಾದ್ರೂ ಆ ಹುಡುಗಿಗೆ ಏನಾಯ್ತು, ಬದುಕಿದಾಳ ಸತ್ತಿದಾಳ, ಒಂದ್ ವೇಳೆ ಪ್ರಾಣ ಇದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋಣವಾ, ಪ್ರಾಣ ಉಳಿಸೋಣವಾ, ಯಾವುದೇ ಮಾನವೀಯತೆ ದೃಷ್ಟಿ ಇಲ್ಲದೆ ಸಂಸದನ ಪುತ್ರ ಪರಾರಿಯಾಗಿದ್ದಾನೆ. ಮೃತ ಭಾರತಿ ಒಡಿಶಾ ಮೂಲದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಜನಸೇನಾ ನಾಯಕ ಲಿಂಗಮನೇನಿ ರಮೇಶ್ ಪುತ್ರ ಸಂಜೋಷ್ ಈ ಕೃತ್ಯವನ್ನ ಎಸಗಿರುವಂತವ. ಅತಿ ವೇಗದಲ್ಲಿ ಬಂದು ಯುವತಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕಾರಲ್ಲಿ ಮದ್ಯಪಾನ ಮಾಡಿ ಡಿಕ್ಕಿ ಹೊಡೆದಿರೋ ಬಗ್ಗೆ ಈಗ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಿದೆ. ಒಬ್ಬ ಸಂಸದರು ಅಂತ ಅಂದ್ರೆ ಸಮಾಜದ ಬಗ್ಗೆ ಕಳಕಳಿ ಉಳ್ಳವರಾಗಿರ್ಬೇಕು, ಸಮಾಜದ ಬಗ್ಗೆ ಮಾದರಿ ಆಗುವಂತ ಸಂಸದರಾಗಿರ್ಬೇಕು, ಹಾಗೆ ಅವರ ಮನೆಯವರು ಕೂಡ ಅದೇ ದೃಷ್ಟಿಯಲ್ಲಿ ಇರಬೇಕು. ಆದ್ರೆ ಇಲ್ಲಿ ಹೈದರಾಬಾದ್ನ ಸಂಸದನ ಪುತ್ರ ಮಾತ್ರ ಮಾನವೀಯ ದೃಷ್ಟಿಕೋನ ಅಲ್ಲ, ಯಾವುದೇ ತರದ ಒಂದು ಸಮಾಜಮುಖಿ ಕಳಕಳಿ ಕೆಲಸ ಬಿಟ್ಟಾಕಿ ಆಕ್ಸಿಡೆಂಟ್ ಆಗಿದೆ, ಆ ಹುಡುಗಿನ ಕನಿಷ್ಠ ಪಕ್ಷ ಎಬ್ಸೋಣ, ಎದ್ದು ಆಸ್ಪತ್ರೆಗೆ ಸೇರ್ಸೋಣ ಅನ್ನುವಂತಹ ಸಮಯ ಪ್ರಜ್ಞೆ ಕೂಡ ಆತನಲ್ಲಿ ಇರಲಿಲ್ಲ. ಅಪಘಾತ ಮಾಡಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಸದ್ಯ ರಸ್ತೆ ದಾಟ್ತಾ ಇದ್ದಂತಹ 26 ವರ್ಷದ ಯುವತಿ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಂಸದನ ಪುತ್ರ ಮಾತ್ರ ಮಾಡಿರೋ ತಪ್ಪಿಗೆ ಓಡೋಗ್ಬಿಟ್ಟಿದ್ದಾನೆ. ಸದ್ಯ ಮೃತ ಭಾರತಿ, ಆಕೆ ಹೆಸರು, ಒಡಿಶಾ ಮೂಲದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ಲು. ಜನಸೇನಾ ನಾಯಕ ಲಿಂಗಮನೇನಿ ರಮೇಶ್ ಪುತ್ರ ಸಂಜೋಷ್ ಎಂಬಾತ ಈ ಕೃತ್ಯವನ್ನ ಎಸಗಿದ್ದಾನೆ. ಅತಿ ವೇಗದಲ್ಲಿ ಬಂದು ಕಾರಿನಲ್ಲಿ ಆ ಯುವತಿಗೆ ಡಿಕ್ಕಿ ಹೊಡೆದಿದ್ದಾನೆ. ನೋಡಿ, ಮದ್ಯಪಾನ ಮಾಡಿ ಡಿಕ್ಕಿ ಹೊಡೆದಿದ್ದಾನಂತೆ. ಹಾಗಿದ್ರೆ ಇಂಥವ್ರ ಮೇಲೆ ಎಂತೆಂಥ ಕೇಸನ್ನ ಹಾಕ್ಬೋದು, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕ್ಬೋದು? ಚಾನ್ಸೇ ಇಲ್ಲ. ಕೇಸ್ ಹಾಕಿದ್ರು ಕೂಡ ಅಪ್ಪ ಸಂಸದ ಬಿಡಿಸ್ಕೊಂಡು ಈಸಿಯಾಗಿ ಬರ್ತಾರೆ. ಇಂಥವ್ರನ್ನ ಒಂದಲ್ಲ ಒಂದಿನ ಅರೆಸ್ಟ್ ಮಾಡಿ ಆಚೆ ಬರ್ದೇ ಇರೋ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೂ ಕೂಡ ಇದು ಮಾದರಿ ಆಗೋದಕ್ಕೆ ಸಾಧ್ಯ. ನೋಡಿ, 26 ವರ್ಷದ ಹುಡುಗಿ ಜೀವ ಕಳ್ಕೊಂಡಿದ್ದಾಳೆ. ಇವರು ದುಡ್ಡು ಕೊಟ್ಟು ಹೋಗ್ಲಿ, ಅವರನ್ನ ಈಗ ಅರೆಸ್ಟ್ ಮಾಡಿ ಆದ್ಮೇಲಾದ್ರೂ ಆಕೆ ಜೀವ ವಾಪಸ್ ಬರುತ್ತಾ? ಕನಿಷ್ಠ ಪಕ್ಷ ಆಕ್ಸಿಡೆಂಟ್ ಮಾಡಿದ್ಮೇಲೆ ಆಕೆನ ಆಸ್ಪತ್ರೆಗಾದ್ರೂ ಸೇರಿಸಬಹುದಾಗಿತ್ತು. ಆಕೆ ಉಳಿತಿದ್ಲೋ ಉಳಿಯಲ್ವೋ ಸೆಕೆಂಡ್ರಿ. ಮಾನವೀಯ ದೃಷ್ಟಿ ಬೇಡವಾ? ಒಬ್ಬ ಸಂಸದರ ಮಗ ಅಂತ ಅಂದ್ರೆ ಅಷ್ಟು ಕೇರ್ಲೆಸ್. ಹಾಗಾದ್ರೆ ಸಂಸದನಾಗ ಆಯ್ಕೆ ಮಾಡಿದ್ದೇ ತಪ್ಪಾಯ್ತಾ? ಅವರನ್ನ ಮದ್ಯಪಾನ ಮಾಡಿದ್ದಾರೆ, ಮಾಡಿ ಡಿಕ್ಕಿ ಹೊಡೆದಿದ್ದಾರೆ. ಈಗ ಪೊಲೀಸರು ಬಂಧಿಸ್ತಾರ ಅಥವಾ ಆತನಿಂದ ದುಡ್ಡಿಸ್ಕೊಂಡು ಸುಮ್ಮನೆ ಬಿಡ್ತಾರ? ಕಾದು ನೋಡ್ಬೇಕು. ಇಂಥ ಘಟನೆಗಳು ಪದೇ 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 ಮರುಕಳಿಸ್ತಾಲೇ ಇರುತ್ತೆ. ಸಂಸದರು ಹಾಗೆ ಅಧಿಕಾರಿಗಳು ಇವರ ಒಂದು ಅಧಿಕಾರ ಬಳಕೆ ಮಾಡಿಕೊಂಡು ಮಕ್ಕಳನ್ನ ಈಸಿಯಾಗಿ ಬಿಡಿಸ್ಕೊಂಡ್ ಬರ್ತಾರೆ. ಒಬ್ರಾದ್ರೂ ಅಧಿಕಾರಿ, ಒಬ್ರಾದ್ರೂ ಸಂಸದರು, ಒಬ್ರಾದ್ರೂ ಶಾಸಕರು, ಒಬ್ರಾದ್ರೂ MLA ತಮ್ಮ ಮಕ್ಕಳು ಈ ತರ ಕೃತ್ಯ ಎಸಗಿದಾಗ ಅರೆಸ್ಟ್ ಮಾಡಿಸಿದನ್ನ ನಾವು ನೋಡಿದೀವ ದೇಶದಲ್ಲಿ? ಯಾವುದೂ ಇಲ್ಲ. ಇದು ಕೂಡ ಅದೇ ಆಗುತ್ತೆ ಅನ್ಸುತ್ತೆ ಕೇಸು. ಹೋಪ್ಫುಲಿ ಹಂಗಾಗೋದ್ ಬೇಡ, ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡಬೇಕು ಇಂಥವ್ರನ್ನ ಅಂತ. ಇದು ನಮ್ಮ ಕಳಕಳಿ. ಸದ್ಯ ಮದ್ಯಪಾನ ಮಾಡಿ ಇವತ್ತಿಗೆ ಡಿಕ್ಕಿ ಹೊಡೆದಿದ್ದಾನೆ. 26 ವರ್ಷದ ಹುಡುಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಂಸದರ ಪುತ್ರ ಎಸ್ಕೇಪ್ ಆಗಿದ್ದಾರೆ, ಇನ್ನೂ ಕೂಡ ಸಿಕ್ಕಿಲ್ಲ. सच में रो चिल्ला जोड़ खाई को भाई इतना भाग के आते छूटे है क्या? स्टॉप ठीक, चलो